ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೆದಾಗಲಿ ಎಲ್ರಿಗೂ. ರಾಜು ಜೇಮ್ಸ್ ಬಾಂಡ್, ಖುಷಿ ಆಯಿತು ಈ ಟ್ರೇಲರ್ನ ನೋಡಿ. ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ, ಒಟ್ಟಿಗೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ. ಹಿ ಲುಕ್ಸ್ ರಿಯಲಿ ಗುಡ್, ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿರ ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ. ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಖುಷಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ. ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್. ನಿಮ್ಮದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು, ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಯಾರು ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅದನ್ನು ಹಿಟ್ ಆಗೋಯ್ತು. ಆ್ಯಂಡ್ ಇಟ್ ಡಿಡ್ ರಿಯಲಿ ವೆಲ್. ಆ್ಯಂಡ್ ದೇ ವಾಸ್ ಅ ನ್ಯೂ ಹೀರೋ ವಾಸ್ ಬಾರ್ನ್ ನಮ್ಮ ಇಂಡಸ್ಟ್ರಿಲಿ. ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ, ಎಲ್ಲರನ್ನೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ, ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ, ಅವರೇ ಅದನ್ನು ಅನುಭವಿಸ್ಲಿ. ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ. ನೋ ಇನ್ಸ್ಪಿರೇಷನ್, ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್. ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. With lot of clarification you ಮಾಡಿದ್ರೆ you look really good and I wish you all the very best. Just take the blessings is more than enough ಅಂತ ಅನ್ನಿಸುತ್ತೆ. ಆ್ಯಂಡ್ ಒಳ್ಳೆದಾಗಲಿ ಈ ಫಿಲ್ಮು, ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ. ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬುವಷ್ಟು ದುಡ್ಡು ಮಾಡಲಿ. ನಿರ್ದೇಶಕರಿಗೂ ಒಳ್ಳೆದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆದಾಗಲಿ. ನನಗೆ ಟ್ರೇಲರ್ ಇಷ್ಟ ಆಯಿತು, ಆದವ್ರು ನೋಡಿ. ಇದು ಫೆಬ್ರವರಿ 14 ರಿಲೀಸ್ ಆಗ್ತಿದೆ ಈ ಫಿಲ್ಮು. ರಿಲೀಸ್ ಆದಾಗೆಲ್ಲ ನೋಡಿ, ವಿಶ್ ಮಾಡಿ, ಆಶೀರ್ವದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್. ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅಲ್ಲ, ಕಾಕತಾಳಿ ಅಲ್ಲ, ಅಥವಾ